ತೆಗಿಲಾಕ ಬರದ ಪರಿಸ್ಥಿತಿಯಲ್ಲಿ ನಮ್ಮ ಆಸ್ಪತ್ರೆಗೆ ಬಂದರು. ಅವರಿಗೆ ಅದ್ರ ಬಗ್ಗೆ ಕಲ್ಪನೆನೇ ಇರಲಿಲ್ಲ. ನಾನು ಕೇಳಿದೆ ಏನಾಯಿತು, ಏನಿದೆ ಒಟ್ಟ ನಮ್ಮ 4 ಮಂದಿಗೆ ಕಣ್ಣ ತೆಗೆದು ಬರೋದಾಗೈತಿ, ನಿನ್ನೆ ರಾತ್ರಿ ಊಟ ಮಾಡಿ ಮಲ್ಕೊಂಡಿವಿ, ಬೆಳಗ್ಗೆ ಕಣ್ಣು ತೆಗೆದು ಬರಲ್ಲ ಅಂತಂದಾಗ ಸಾಕಷ್ಟು ಪ್ರಶ್ನೆಗಳನ್ನ ನಾವು ಕೇಳಿದೆ. ಏನಾರು ಔಷಧ ಹಾಕೊಂಡ್ರೆ ಏನು ಮಾಡಿದ್ರಿ, ಏನು ಅವ್ರ ಹತ್ರ ಉತ್ತರನೇ ಇರಲಿಲ್ಲ. ಆದರೆ ನಮ್ಮದು ಒಂದು ಈ ರೀತಿ ಇನ್ಸಿಡೆಂಟ್ ಆಗಿತ್ತು. ಒಬ್ಬರು ನನಗೆ ಹೇಳಿದ್ರಿಲ್ಲ, ಸೀತಾಫಲ ಇದನ್ನು ಹಚ್ಕೊಂಡಿದ್ದಿಗೆ ಬೆಳಿಗ್ಗೆ ನಾನು ಸ್ನಾನ ಮಾಡಿದ ತಕ್ಷಣ ಮೊದಲು ಈ ರೀತಿ ಪ್ರಾಬ್ಲಮ್ ಆಗಿತ್ತು. ಅವ್ರಿಗೆ ಕೇಳಿದೆ, ನೀವೇನಾದರೂ ಸೀತಾಫಲ ಬೀಜ ಅನ್ನೋದು ನಿಮ್ಮ ತಲೆ ಹಚ್ಕೊಂಡಿದ್ದೀರ ಅಂತ. ಅವಾಗ ಅವ್ರು ಹೇಳಿದ್ರು, ದುರ್ಗದಲ್ಲಿ ನಾವು 4 ಜನ ಎಲ್ಲ ಏನಾಗಿದ್ದು ಅದಕ್ಕೆ ಅದನ್ನು ನಿರ್ವಹಣೆ ಆಗ್ತದೆ ಅಂತ ಹೇಳಿದಕ್ಕೆ ನಾವು ಹಚ್ಕೊಂಡಿಲ್ಲ ಅಂತ ಹೇಳಿದ್ರು. ಬಹಳಷ್ಟು ಬರ್ತಾ ಹೋಗ್ತಾ ಇದ್ರು, ದಿನಕ್ಕೆ ಒಂದು 5-6 ಮಂದಿ ಹಂಗೆ ನಮ್ಮ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೊಂಡು ಹೋಗ್ತಾ ಇದ್ರು. ಅವಾಗ ಸುದ್ದಿ ಮಾಧ್ಯಮದವ್ರನ್ನ ಕರೆದು ಅದನ್ನು ವಿತರಣೆ ಮಾಡಿದ್ವಿ. ವಿಡಿಯೋ ಎಲ್ಲ ಮುದ್ರಣ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಬಂದು ಅದನ್ನು ಸಾರ್ವಜನಿಕರಿಗೆ ತಿಳಿಪಡಿಸಿದಾಗ ಅದು ಸಂಪೂರ್ಣ ಈಗ ಹೋಗಿರ್ತದೆ. ಯಾರು ಈಗ ಅದನ್ನು ತೆರಿಗೆ ಹಚ್ಕೊಳ್ಳಾಗಿಲ್ಲ. ಅದಕ್ಕೆ ಇಂತಹ ಒಳ್ಳೆಯ ಕಾರ್ಯಗಳು ನಿರಂತರವಾಗಿ ನಡೀತೈತಂದ್ರೆ ಸಮಾಜದಲ್ಲಿ ಒಂದು ಪರಿವರ್ತನೆ ಯಾರಿಂದ ಸಾಧ್ಯ ಅಂದ್ರೆ ಅದು ಪತ್ರಕರ್ತರ ಮಿತ್ರರಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ಒಳ್ಳೆಯದನ್ನು ಒಳ್ಳೆಯದಂತ ನೀವು ಹೇಳಿದರೆ ಜನ ನಿಜವಾಗಿಯೂ ಅದನ್ನು ಒಪ್ಕೋತಾರೆ. ಹಾಗಾಗಿ ನಾವು ದಿನದ 24 ಗಂಟೆಗಳ ಕಾಲ ಯಾವುದಾದ್ರೂ ಒಂದು ಸುದ್ದಿ ಬಂತು ಅಂದರೆ ನಿಮ್ಮ ಸಂಸಾರ ಎಲ್ಲನೂ ಬಿಟ್ಟು ಅಲ್ಲಿಗೆ ಹೋಗಿ ಆ ಸುದ್ದಿಯನ್ನು ಪ್ರಸಾರ ಮಾಡುವಂಥ ಕೆಲಸದಲ್ಲಿ ತಾವೆಲ್ಲ ತೊಡಗಿದಿರಿ. ಇದೀಗ ತಾನೇ ಕಮಲ್ ಕುಕ್ಕಡ್ಮೂರ್ ಸರ್ ಹೇಳಿದಾಗ ನಮ್ಮ 3 ಅಂಗಗಳು ಕೆಲಸ ಮಾಡ್ತಾವೆ, ಆದರೆ ಆ 3 ಅಂಗಗಳ ಅಂಕುಡೊಂಕುಗಳನ್ನು ತಿದ್ದುವಂಥ ಒಂದು ಉನ್ನತವಾದ ಕಾರ್ಯ ಯಾರಿಂದ ಆಗ್ತದೆ ಅಂತಂದ್ರೆ ಅದು ಪತ್ರಕರ್ತರ ಮಿತ್ರರಿಂದ ಆಗ್ತದೆ. ಅವ್ರು ಇರಲಿಲ್ಲಪ್ಪ ಅಂತಂದ್ರೆ ಅವರು ಏನಾಗ್ತದೆ ಗೊತ್ತಿಲ್ಲ. ಈಗ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ, ಸಾಕಷ್ಟು ಅವ್ಯವಹಾರಗಳು ನಡೀತಾ ಇದ್ದಾವೆ. ಆದರೆ ಅದೊಂದು ನಿಯಂತ್ರಣದಲ್ಲಿದೆ ಮತ್ತು ನಿಯಂತ್ರಣ ದಾಟಿ ಅದು ಮೇಲೆ ಏರ್ತಾ ಇರೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಪತ್ರಕರ್ತರ ಸಂಘದ ನಿಮ್ಮ ಕಾರ್ಯ. ಹಾಗಾಗಿ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ವೈದ್ಯರಾಗಿ ಮತ್ತು ಒಬ್ಬ ಸಮಾಜ ಸೇವಕನಾಗಿ ಈ ಒಂದು ಪುಣ್ಯದ ಕೆಲಸ ನನ್ನ ಸೌಭಾಗ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಕಳೆದ 15 ದಿವಸಗಳ ಹಿಂದೆ ಜಿಲ್ಲಾ ಕಾರ್ಮಿಕ ಪತ್ರಕರ್ತರ ಸಂಘದ ಪದಾಧಿಕಾರಿಗಳನ್ನು ಕರೆದು ನಾವು ಸನ್ಮಾನ ಮಾಡಿದ್ದೀವಿ. ಅದಕ್ಕೆ ಇದೊಂದು ನಮ್ಮ ಭಾಗ್ಯ. ತಾವೆಲ್ಲರೂ ನಮ್ಮ ಕರೆಗೆ ಒಗ್ಗಟ್ಟು ಬಂದು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದ್ದೀರಿ. ತಮ್ಮ ಈ ಒಂದು ಕಾರ್ಯ ನಿರಂತರವಾಗಿ ಇದೇ ರೀತಿ ನಡೀತಾ ಇರಲಿ. ಒಳ್ಳೆಯದಂತ ಬರೀರಿ. ಯಾರು ಕೆಟ್ಟ ಮಾಡ್ತಾರೋ ಅವ್ರು ತಿದ್ದುವಂಥ ಕೆಲಸದಿಂದ ಆಗಲಿ, ಅದು ಕೆಟ್ಟ ಅಥವಾ ತಪ್ಪು ಹೆಜ್ಜೆ ನಾವೇ ಇಟ್ಟಿದ್ರು ಸಹ ನೀವು ನೇರವಾಗಿ ಅದು ತಪ್ಪಂತ ಹೇಳಿ ವಿಭಜನೆ ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊತೀನಿ. ಯಾಕಂದರೆ ಸಮಾಜ ಸುಧಾರಣೆ ಆಗಬೇಕಾದ್ರೆ ಎಲ್ಲರ ಕೈ ಜೋಡಿಸ್ಬೇಕಾಗ್ತದೆ. ಕೇವಲ ಒಂದು ಧ್ವನಿಯಿಂದ ನಾವು ಸಮಾಜ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾತನಾಡುವಂತಹ, ತಾವು ಬರೆಯುವಂತಹ ಒಂದು ವಿಧಾನದಿಂದ ಸಮಾಜದಲ್ಲಿ ಖಂಡಿತವಾಗಿಯೂ ನಾವು ಒಂದು ಪರಿವರ್ತನೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಸಮಾಜ ಕೆಟ್ಟಿಲ್ಲ, ಆದರೆ ಸಮಾಜದಲ್ಲಿರುವಂತಹ ನಾವು ಕೆಟ್ಟ ಮಾತುಗಳನ್ನು ಆಡಿದಾಗ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡಿದಾಗ ಸಮಾಜ ಕೆಡ್ತದೆ. ಹಾಗಾಗಿ ನಾವು ನೀವೆಲ್ಲರೂ ಸೇರಿ ಒಂದು ಒಳ್ಳೆಯ ಸಾಮರಸ್ಯದ ಸಮಾಜವನ್ನು ನಿರ್ಮಾಣ ಮಾಡೋಣ. ಯಾವ ಸಮಾಜ ನಮಗೆ ಬೇಕಪ್ಪ ಅಂತಂದ್ರೆ ನಾವು ಬೇರೆ ಬೇರೆ ಧರ್ಮ ಜಾತಿಯಿಂದ ಬಂದವರಾಗಿರ್ಬೋದು, ಆದರೆ ನಾವೆಲ್ಲರೂ ಬಾಧ್ಯತೆಯಾಗಿ ಇರಬೇಕಾಗ್ತದೆ. ನಮ್ಮ ಒಬ್ಬರದು ಧರ್ಮಗ್ರಂಥ ಪುರಾಣ ಇರ್ಬೋದು, ಇನ್ನೊಬ್ಬರದು ಬೈಬಲ್ ಇರ್ಬೋದು, ನಮ್ಮದು ಭಗವದ್ಗೀತೆ ಇರ್ಬೋದು, ಅದೆಲ್ಲರ ಬಗ್ಗೆ ನಮಗೆ ಪೂಜನೀಯ ಒಂದು ಭಾವನೆ ಇರಬೇಕು. ಅದನ್ನು ನಾವೆಲ್ಲರೂ ನಮ್ಮ ಮನೆ ಮತ್ತು ಮಂದಿರ, ಮಸೀದಿ ಮತ್ತು ಚರ್ಚ್ಗಳಲ್ಲಿ ಅದನ್ನು ಆಚರಣೆ ಮಾಡಬೇಕು. ಅದು ಬಿಟ್ಟು ರಸ್ತೆಗಳಿಗೆ ಮೇಲೆ ಬಂದಾಗ ನಾವೆಲ್ಲರೂ ಭಾರತೀಯರಾಗಿ ಬದುಕಬೇಕು. ಮತ್ತು ನಮ್ಮೆಲ್ಲರ ಒಂದು ಧರ್ಮಗ್ರಂಥದ ಯಾವುದಾಗಿರ್ಬೇಕಪ್ಪ ಅಂತಂದ್ರೆ ಭಾರತದ ಸಂವಿಧಾನವನ್ನು ಕಲ್ಪಿಸಿಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ಪಿಸಿಕೊಟ್ಟಂಥ ಒಂದು ಸಂವಿಧಾನ ನಮ್ಮ ಧರ್ಮಗ್ರಂಥವಾಗಿ ನಾವೆಲ್ಲರೂ ಜೀವನ ಮಾಡಬೇಕಾಗ್ತದೆ. ಅದಕ್ಕೆ ಸಾಮರಸ್ಯ ಗಳಿಸುವಂಥ ಕೆಲಸ ತಮ್ಮಿಂದ ಆಗಲಿ ಮತ್ತು ಒಳ್ಳೆಯತನವನ್ನು ಹೆಚ್ಚು ಪ್ರಚಾರ ಮಾಡುವಂಥ ಕೆಲಸ ತಮ್ಮಿಂದ ಆಗಲಿ. ಅದರಿಂದ ಸಮಾಜದಲ್ಲಿ ಆಗ್ತಿರುವಂಥ ಎಲ್ಲ ಅಂಕುಡೊಂಕುಗಳನ್ನು ತಿಳಿಸುವಂಥ ಕೆಲಸ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮಿಂದ ಆಗಲಿ. ಸಮಾಜದ ಜನರು ಪರಿವರ್ತನೆಯಾಗಿ ಅವರೆಲ್ಲರೂ ಆರೋಗ್ಯವಂತರಾಗಿ ಮತ್ತು ಸುಭಿಕ್ಷೆಯಲ್ಲಿ ಜೀವನ ಮಾಡುವಂಥ ಒಂದು ವಾತಾವರಣವನ್ನು ನಿರ್ಮಿಸುವುದೇ ತಮ್ಮೆಲ್ಲರ ಸರ್ಕಾರ ಅತಿ ಅಮೂಲ್ಯವಾದದ್ದು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ಅನುಗ್ರಹ ಪರಿವಾರದ ವತಿಯಿಂದ ಸ್ವಾಗತವನ್ನು ಕೋರಿ ನಮ್ಮ ಒಂದು ಚಿಕ್ಕ ಸನ್ಮಾನವನ್ನು ನಾವು ಸ್ವೀಕರಿಸಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ